ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಪ್ಲೇ ಗ್ರೌಂಡು ITIಯಲ್ಲಿ. ಯಾವುದಿದ್ರೆ ಬನ್ನಿ ಆಟಾಡಿ. ಓ, ಯಾರು ಹೇಳಿ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ? ಯಾವುದಿದು ಗಾಡಿ? ಜುಪಿಟರ್ 125. ಓ, TVSದಾ? ಓ, ಗಾಡಿ ಬೀಗನೂ ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ಯಾರಪ್ಪ ಇದು ಓನರು? ಬೀಗ ಕೂಡ ಆನ್ ಆಗೈತೆ. ಎಲ್ಲಿದ್ದೀರಪ್ಪ ಓನರು? ಗಾಡಿ ಕಿತ್ಕೊಂಡು ಹೋಗ್ಬಿಡೋಣ. ಗಾಡಿ ಓನರ್ ಯಾರು ಕಾಣಿಸ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಎತ್ತಾಕೊಂಡು ಹೋಗ್ಬಿಡೋಣ ಗಾಡಿನ. ಗಾಡಿ ಚೆನ್ನಾಗಿದೆ, ಎತ್ತಾಕೊಂಡು ಹೋಗ್ಬಿಡೋಣ ಬನ್ನಿ ಫ್ರೆಂಡ್ಸ್. ಏನು ಕುಯ್ ಅಂತೈತೆ ಸೌಂಡು? ಏನಪ್ಪ ಇದು? ಯಾರ್ದು ಬಂದ್ಬಿಟ್ಟಾರು? ಓ, ಯಾರೋ ಬತ್ತವ್ರು ಇಲ್ಲಿ. ಸರ್ 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 ಇದು ಗಾಡಿ ಏನೋ ಚೆನ್ನಾಗಿದೆ, ನೋಡಕ್ಕೆ ಬಂದೆ ಸರ್. ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಸರಿ ಸರ್, ಸಾರಿ ಸರ್, ಇಲ್ಲೇ ಗಾಡಿಯಾಗಿ ಇತ್ತು ಕೀ, ಅದನ್ನೇ ಎತ್ಕೊಂಡ್ಬಿಟ್ಟೆ ಸರ್. ಚೆನ್ನಾಗಿದೆಯಾ ಗಾಡಿ? ಚೆನ್ನಾಗಿದೆ ಸರ್. ಯಾವ ಸರ್ ಇದು ಗಾಡಿ? ಯಾವ ಮಾಡಲು? ಏನು? 125 ಅಂತ. ಹಾಂ ಸರ್, ಏನು ಇದ್ರ ಬಗ್ಗೆ ಗಾಡಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಗಾಡಿ ಲಾಂಚ್ ಆಗಿದ್ದು 2ನೇ ದಿನನೇ ಬುಕ್ಕು. ಹೌದಾ? ಮಾಡಿದ್ದೀನಿ. ಹೆಂಗೈತಪ್ಪ ಗಾಡಿ? ಚೆನ್ನಾಗಿದೆ ಸರ್. ಅದೇ ಜುಪಿಟರ್ 125 ಅಂತ. ಎಲ್ಲ ಏನೋ ಹೊಸದಾಗಿ ಫೀಚರ್ಗಳೇನೋ ಕೊಟ್ಟವ್ರೆ. ತುಂಬ ಕೇಳಿದ್ದೀನಿ. ಇವತ್ತು ನಾವು ಇದರ ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೆ. ರಿವ್ಯೂ ಮಾಡ್ತೀರಾ ಸರ್? ಹೇಳ್ತೀನಪ್ಪ. ನಿಮ್ಮಂಥವ್ರಿಗೆ ಈ ಜುಪಿಟರ್ ಬಡವರ ಬಂದು ಇದು. ಆಯ್ತು ಬಿಡು. ನೋಡಿ ಫ್ರೆಂಡ್ಸ್, ಬಡವರ ಬಂದು ಅಂತೆ. ಅದೇನು ಬಂಧತ್ವ ಕೊಡ್ತಾರೆ ನೋಡೋಣ ಬನ್ನಿ. ಹಾಂ, ಮಾತಾಡಿ ಸರ್. ಹೇಳಿ ಸರ್, ಏನೋ ರಿವ್ಯೂ ಕೊಡ್ತೀನಂದರೆ. ನೋಡಿ ಸರ್, ಇದು DRS. ಹಾಂ, ಇದು ಬ್ಯಾಟ್ರಿ ಆನ್ ಆದ ತಕ್ಷಣ ಲೈಟ್ ಬರುತ್ತೆ. ಲೈಟ್ ಏನೋ ಬರ್ತಾ ಇದೆ. ಏನದು ಆಟ ಸಮಾಂತರ ಕುಯ್ ಅಂತ ಇದೆ? ಓ ಮೈ ಗಾಡ್ ಸರ್, ಅದು ಬಜರ್ ಸರ್. ಬಜಾರಾ? ಹೌದು. ಏನಕ್ಕೆ ಬಜಾರ್ ಅದು? ಇಂಡಿಕೇಟರ್ ಬಜರ್. ಇವಾಗ ಸ್ಟ್ಯಾಂಡ್ ಸೆನ್ಸರ್. ಓ, ಸ್ಟ್ಯಾಂಡ್ ಸೆನ್ಸರ್. ಅಂದ್ರೆ ಇವಾಗ ಸ್ಟ್ಯಾಂಡ್ ಎತ್ತಿದ್ರೆ ಓದ್ತದಾ? ಹೌದು. ಎತ್ತಿ ನೋಡೋಣ, ಗಾಡಿ ಎತ್ತಿ ನೋಡೋಣ. ಹೇಳಿದ್ರೆ ಹೋಗ್ಬಿಡ್ತೀಯ? ಇದೆಲ್ಲ ಬೇಕಾ ನಿನ್ಗೆ? ಓ, ಸ್ಟಾಪ್ ಆಗಿದೆ. ಇವಾಗ ಹಾಕಿ. ಓ, ತಿರುಗಿ ಸೌಂಡ್ ಬರ್ತಿದೆ. ಆಫ್ ಮಾಡಿ ಸರ್, ಕಿವಿ ಕಿವಿ ಅಂತೈತೆ. ಒಳ್ಳೇದಾಗ್ತದ ನಿನಗೆ? ನಿಮ್ಮಂಥವ್ರಿಂದಾನೇ ನಮ್ಮ ದೇಶ ಹಿಂಗಾಗಿರೋದು. ನೋಡಿ, ಡಿಸ್ಕ್ ಬ್ರೇಕು. ಡಿಸ್ಕ್ ಬ್ರೇಕಾ? ಹಾಂ. ಡುವಲ್ ಸೈಡಾ? ಇಲ್ಲ, ಸಿಂಗಲ್ ಸೈಡ್. ಸಿಂಗಲ್ ಎಲ್ಲ ಬರಲ್ಲ, ಡಬಲ್ ಸೈಡ್. ಏನ್ ಮಾಡಕ್ಕಾಗಲ್ಲ ಸರ್. ನಾವು ನೀವು ಸಿಂಗಲ್ಸ್, ಗಾಡಿಯಾಗ ಡಿಸ್ಕ್ ಬ್ರೇಕು ಸಿಂಗಲ್. ಓಕೆ. ಸಿಂಗಲ್ ಕ್ಯಾಲಿಪರು, ಇದು ಬ್ರೇಕ್ ಅದು. ಓಕೆ. ಆಮೇಲೆ ಹಿಂದೆ ಡ್ರಮ್ ಬ್ರೇಕ್ ಸರ್. ಹಿಂದೆ ಡ್ರಮ್ ಬ್ರೇಕಾ? ಓಕೆ. ಹಿಂದೆ ಡ್ರಮ್ ಬ್ರೇಕ್. ಇದೇ ಇದು ವೈಟ್ ಆಗೈತೆ ಅಲ್ಲ? ಇದು ಏನಿದು? ಇದು ಡೈಮಂಡ್ ಕಟ್ ಅಲಾಯ್ ವೀಲ್ ಸರ್. ಅದು ಓ, ಡೈಮಂಡ್ನೇ ಕಟ್ ಮಾಡ್ಬಿಟ್ಟಿಲ್ಲ ಅನ್ಸ್ಬಿಟ್ಟಾರ? ನಿಮ್ಮ ಅಪ್ಪ ಕೊಡ್ತಾನೆ. ಒಂದು ಇದನ್ನ ಹುಡ್ಕಕ್ ಹೇಳ್ತೀನಿ, ನಿಮ್ ಕೈಲಾಗತ್ತಾ ನೋಡೋಣ. ಹುಡುಕಿ ಪೆಟ್ರೋಲ್ ಟ್ಯಾಂಕ್ ಎಲ್ಲ ಐತೆ ಅಂತ. ಪೆಟ್ರೋಲ್ ಟ್ಯಾಂಕಾ? ಪೆಟ್ರೋಲ್ ಟ್ಯಾಂಕ್ ಯಾವಾಗೂ ಇಲ್ಲೇ ಕೊಡ್ತಾರೆ. ಡಿಕ್ಕಿ ಓಪನ್ ಮಾಡಿ ನೋಡೋಣ. ಪೆಟ್ರೋಲ್ ಟ್ಯಾಂಕ್ ಇಲ್ಲಿಲ್ಲ ಅಂದರೆ ಇಲ್ಲ. ಈ ಪೆಟ್ರೋಲ್ ಏನು ನೀರು ಹಾಕೊಂಡು ನೋಡ್ತೀರಾ ಸರ್? ಪೆಟ್ರೋಲ್ ಟ್ಯಾಂಕೆ ಕಾಣಿಸ್ತಾ ಇಲ್ಲ ನೋಡಿ ಸರ್. ಇದೇನು ಇದು ನೋಡಿದ್ರೆ ಡಿಕ್ಕಿ ನೋಡಿದ್ರೆ ಇಷ್ಟು ಉದ್ದ ಐತೆ. ಯಾರೋ ಒಂದು ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗೋ ರೇಂಜ್ ಕೈತಿದ್ದು. 2 ಹೆಲ್ಮೆಟ್ ಇಡೋಷ್ಟಿದೆ ಅನ್ಸ. ಪೆಟ್ರೋಲ್ ಟ್ಯಾಂಕ್ ಎಲ್ಲಿದೆ ಸರ್? ಕಾಣಿಸ್ತಾನೆ ಇಲ್ಲ ಸರ್. ಇದು ನೀವು ಹೆಲ್ಮೆಟ್ ಕೇಳ್ತಾ ಇದ್ದೀರಾ, ಈ ಕಡೆ ಪೆಟ್ರೋಲ್ ಟ್ಯಾಂಕ್ ಕೇಳ್ತೀರಾ? ಏನ್ ಸರ್ ನಿಮ್ದು? ಹೆಲ್ಮೆಟ್ ಆದ್ರೂ ನೋಡಿ ಹೋಗ್ಲಿ ಸರ್. ನಾನು ಹುಚ್ಚನಾಗ್ಬಿಟ್ಟಿದ್ದೀನಿ ಸರ್. ಇದು ಫೀಚರ್ಸ್ ನೋಡ್ಬಿಟ್ಟು ಹೇಳ್ತಿರಲ್ಲ ಸರ್. ಇದೇನು ಒಂದು ಮಗುನ್ ಮಾಡಿ ಮಲ್ಗಿಸ್ಬೋದಾ? ಹ್ಞೂ ಸರ್, ಆರಾಮಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು. ಓಮ್ನಿಗೆ ಚಿಕ್ಕ ಓಮ್ನಿ ಇದು. ಓಮ್ನಿ ಅಸಿಸ್ಟೆಂಟ್. ಅದು ನೋಡಿ ಸರ್, ಇದು OBD ಅಂತ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಹಾಂ ಸರ್. OBD ಅಂದರೆ ಆನ್ ಬೋರ್ಡ್ ಡಯಾಗ್ನಾಸ್ಟಿಕ್ 2 ಅಂತ. OBD2 ಅಂತ ಹೇಳ್ತಾರೆ. ಓಕೆ. ಇದೇನು ಮಾಡುತ್ತಂದರೆ, ಗಾಡೀಲಿ ಇವಾಗ ಏನಾದ್ರು ಕಂಪ್ಲೇಂಟ್ಸ್ ಇರುತ್ತೆ ಅಂದರೆ, ಸಮಥಿಂಗ್ ECU ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅಥವಾ ಗಾಡಿಯಲ್ಲಿ ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅಥವಾ ಫ್ಯೂಯಲ್ ಇಂಜೆಕ್ಟ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅಥವಾ ಸೆನ್ಸರ್ಸ್ಗಳಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಇವಾಗ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿಗೆ ಹಾಕ್ಬಿಟ್ಟು ಮಾಡ್ತಾರೆ. ಓಕೆ. ಚೆಕ್ ಮಾಡೋದು ಇದರಿಂದ ಗಾಡಿ ಓಮ್ನಿ. ಓಕೆ, OBD. ಓಕೆ ಸರ್.
ಫ್ಯೂಲ್ ಟ್ಯಾಂಕ್ ಎಲ್ಲಿದೆ ತೋರಿಸಿ ಸರ್. ಏನು ಹಾಕೊಂಡು ಓಡಿಸ್ತೀರಾ? ಪೆಟ್ರೋಲ್ ಎಲ್ಲಿ ಸರ್ ಹಾಕೋದು? ಸರ್ ಪೆಟ್ರೋಲ್ ಟ್ಯಾಂಕ್ ಕಾಲ್ ಕೆಳಗಡೆ ಇದೆ. ಕಾಲು ಎಳೆಯೋಕೆ ಬಂದವರಲ್ಲ, ಕಾಲು ಕೆಳಗೆ ಉಳ್ದವ್ರಲ್ಲ. ನೋಡಿ ಸರ್ ಪೆಟ್ರೋಲ್ ಟ್ಯಾಂಕ್ ಎಲ್ಲಿದೆ? ಪೆಟ್ರೋಲ್ ಕ್ಯಾಪ್ ಅದು ತೋರಿಸಿ ಸರ್. ಪೆಟ್ರೋಲ್ ಕ್ಯಾಪ್ ಇಲ್ಲಿದೆ ನೋಡಿ ಸರ್, E20. ಓ ಇದು ಪೆಟ್ರೋಲ್ ಕ್ಯಾಪಾ? ಓ ನಾ ಬ್ರ್ಯಾಂಡಿಂಗ್ ಕೊಟ್ಟವ್ರೆ ಅನ್ಕೊಂಡೆ. ಹೌದಾ? ಓ ಓಕೆ, ಇಲ್ಲಿದೆ ಪೆಟ್ರೋಲ್ ಕೆಪಾಸಿಟಿ ಎಷ್ಟಿರ್ತದೆ ಸರ್? ಪೆಟ್ರೋಲು 5.1. ಹಾಕಿಸ್ಕೊಳ್ಳಿ, ಮೈಸೂರು ಟ್ರಿಪ್ ಹೊಡೀರಿ. ಹಾಕಿಸ್ಕೊಳ್ಳಿ, ಮೈಸೂರು ಟ್ರಿಪ್ ಹೊಡೀರಿ. ಫುಲ್ ಟ್ಯಾಂಕಲ್ಲಿ ನೋಡಿ ಫ್ರೆಂಡ್ಸ್, ಮೈಸೂರು ತನಕ ಟ್ರಿಪ್ ಹೊಡಿಯೋದು ಒಂದು ಫುಲ್ ಟ್ಯಾಂಕ್. ಮೈಲೇಜ್ ಎಷ್ಟು ಸರ್ ಮೈಲೇಜು? 60 ಮೈಲೇಜು. 60 ಮೈಲೇಜು. ನಿಜಾನೇ ಹೇಳಿದ್ದೀರಾ ಸರ್, ಬಡವರ ಬಂದು ಅದು. ಬಡವರ ಬಂದು ಅಂತ ಸುಮ್ಮನೆ ಹೇಳ್ತೀವ ನಾವು? ಅಷ್ಟೆಲ್ಲ ಮೈಲೇಜ್ ಇಟ್ಕೊಂಡೇನೆ ನಾವು ಮಾತಾಡೋದು. ನೀವು ಪುಣ್ಯಾತ್ಮ ಸರ್, ಪುಣ್ಯಾತ್ಮ. ನೀನಯ್ಯ ಪುಣ್ಯಾತ್ಮ. ನಾ ಫೀಚರ್ಗೆ ಬರೋಣ. ಹಾಂ ಹೇಳಿ ಸರ್ ಫೀಚರ್ಸು. ಓಕೆ, ಹೆಂಗಿದೆ? ಏನು ಸರ್ RPM ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಬೈಕ್ ಕೊಡೋ ಮೀಟ್ರ್, ಸ್ಕೂಟ್ರ್ ಕೊಟ್ಬಿಟ್ಟವ್ರೆ. ಎಲ್ಲಿ? ಯಾವ ಇಡೀ ಇಂಡಿಯಾದಲ್ಲಿ ಇದೇ ಫಸ್ಟ್ ಅನ್ಸುತ್ತೆ. ಸ್ಕೂಟರಲ್ಲಿ ಯಾರು RPM ಮೀಟ್ರ್ ಕೊಟ್ಟಿದ್ರೆ ಆ ಸ್ಕೂಟ್ರ್ ನನಗೆ ಬೇಕು. ನಾನು ಕೊಡಲ್ಲ. ತುಂಬ ಫೀಚರ್ಸ್ ಇದೆ ಅಲ್ಲ ಸರ್. ಎಷ್ಟಾಯಿತು ಸರ್ ನಿಮ್ಮ ಆನ್ ರೋಡ್ ಪ್ರೈಸ್ ಇದು? ಆನ್ ರೋಡು 125. 125. ಎಕ್ಸ್ ಶೋರೂಮ್ ಎಷ್ಟು ಸರ್? ಎಕ್ಸ್ ಶೋರೂಮು 96,000. ಚೆನ್ನಾಗಿದೆ ಸರ್. ಬನ್ನಿ, ಇನ್ಸ್ಟ್ರೂಮೆಂಟ್ ಕನ್ಸೋಲೆ ನೋಡಿಸ್ತಾ ಇದ್ದೀನಿ. ಹೇಳಿ ಸರ್. ನೋಡಿ, RPM ಮೀಟ್ರು, ಟೈಮು, ಡೇಟ್, ಮಂತ್. ಓಹೋ, ಮಂತ್ ತೋರಿಸುತ್ತೆ. ಆಮೇಲೆ ನೋಡಿ ಬ್ಯಾಟ್ರಿ ಪರ್ಸೆಂಟೇಜು ತೋರಿಸುತ್ತೆ. ಇದು 12 ವೋಲ್ಟ್ ಅಂದರೆ 12 ವೋಲ್ಟ್ ಬ್ಯಾಟ್ರಿ ಚಾರ್ಜ್ ಇದೆ ಅಂತ ಗಾಡಿಯಲ್ಲಿ. ಇವಾಗ ನಾವು ಸ್ಟಾರ್ಟ್ ಮಾಡಿದ್ರೆ ಅದು 14 ವೋಲ್ಟ್ ತೋರಿಸ್ಬೇಕು. ಅಂದರೆ 13, 14 ಆ ರೇಂಜಲ್ಲಿ ಬರುತ್ತೆ. ಎಕ್ಸ್ಲೇಟರ್ ಕೊಟ್ಟು ನೋಡಿ ಸರ್, 14 ಬರುತ್ತೆ. ಓಕೆ, ಅದು ಏನು ಸರ್ ಅಷ್ಟು ಸ್ಮೂತಾಗಿ ಸ್ಟಾರ್ಟ್ ಆಗ್ತದೆ? ಸರ್ ಇದ್ರ ಫೀಚರ್ಸ್ ಅಂತ ಸುಮ್ಮನೆ ಹೇಳಿದ್ದೀನಿ. ಎಕೋ ಮೀಟರು, ಪವರ್ ಮೀಟರು. ಇವಾಗ ಒಂದು ಟ್ರಿಪ್ ಹೋಗಿರ್ತೀರಾ, ಎಷ್ಟು ಪವರ್ ಯೂಸ್ ಮಾಡಿದ್ದೀರಾ, ಎಷ್ಟು ಎಕೋ ಯೂಸ್ ಮಾಡಿದ್ದೀರಾ ಅಂತ ಕೂಡ ತೋರಿಸುತ್ತೆ ಗಾಡಿ. ಓಕೆ, ಅಂದರೆ ಇವಾಗ ಈ ಒಂದು 50 ಕಿಲೋಮೀಟರು 50ರೊಳಗಡೆ ಓಡಿಸಿರ್ತೀರಾ, ಹಂಗಂದ್ರೆ ಗ್ರೀನ್ ತೋರಿಸುತ್ತೆ. 50, 60 ದಾಟದ್ಮೇಲೆ ಸ್ಪೀಡ್ ಜಾಸ್ತಿ ಮಾಡಿರ್ತೀರಾ 70, 80, ಓಕೆ, ಅವಾಗ ರೆಡ್ ತೋರಿಸುತ್ತೆ. ಇವಾಗ ಫುಲ್ ಟ್ರಿಪ್ಪಲ್ಲಿ ಕಾಲ್ ಭಾಗ ಮಾತ್ರ ಗ್ರೀನ್ ಓಡಿಸಿ ಮಿಕ್ಕಿದೆಲ್ಲ ರೆಡ್ ಓಡಿಸಿದ್ರು ತೋರಿಸುತ್ತೆ ರೆಡ್. ಓಕೆ, ಆ ಥರ ಇದೆ ಫೀಚರ್ ಇದ್ರಲ್ಲಿ. ಇದು ಫ್ಯೂಯಲ್ ಎಕಾನಮಿ. ನಿಮಗೆ ಇನ್ಸ್ಟೆಂಟಾಗಿ ಮೈಲೇಜ್ ತೋರಿಸುತ್ತೆ. ನೀವು ಹಾಕ್ಸಿರೋ ಪೆಟ್ರೋಲು ನೀವು ಎಷ್ಟು ರೈಸ್ ಮಾಡ್ತಾ ಇದ್ದೀರಾ, ಎಷ್ಟು ಇಂಜಿನ್ ಒಳಗೆ ಹೋಗ್ತಿದೆ, ಆ ಎಷ್ಟು ಇಂಜಿನ್ ಒಳಗೆ ಹೋದ್ಮೇಲೂ ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದು ಈ ಗ್ರಾಫ್ ಮೂಲಕ ತೋರಿಸುತ್ತೆ ಸರ್. ಓಕೆ, ಆಮೇಲೆ ಇವಾಗ ಇರೋ ಪೆಟ್ರೋಲಲ್ಲಿ ಎಷ್ಟು ದೂರ ಹೋಗ್ಬೋದು ಅಂತಲೂ ತೋರಿಸುತ್ತೆ. ಓಕೆ, ಇವಾಗ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ತೋರಿಸ್ತಾ ಇದೆ. ಬಟ್ ನಾನು ಸ್ವಲ್ಪ ರಫಾಗಿ ಓಡಿಸಿದ್ದೀನಿ ಗಾಡಿನ, ಅದಕ್ಕೆ 35 ತೋರಿಸ್ತಾ ಇದೆ. ನೋಡಿದಲ್ಲ ಸರ್, ಹೆವಿ ಡ್ರೈವರು ನಮ್ಮ ಕಾರ್ತಿಕ್ ಅವರು. ಹಾಂ, ಹೆವಿ ಡ್ರೈವರ್ ನಾನು. ಇದು ಟ್ರಿಪ್ ಮೈಲೇಜು. ನಾನು ಇನ್ನೂ ಟ್ರಿಪ್ಪಿಗೆ ಹೋಗಿಲ್ಲ, ಅದಕ್ಕೆ 0 ಆಗಿದೆ. ಓಕೆ, ಟ್ರಿಪ್ಪಿಗೆ ತಗೊಂಡೋದಾಗ ತೋರಿಸ್ತೀನಿ. ಓಕೆ 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 ಕಂಗ್ರ್ಯಾಚುಲೇಷನ್ ಸರ್. ಗಾಡಿ ಏನದು ಸ್ಮೂತಾಗಿ ಸ್ಟಾರ್ಟ್ ಆಗೋಯ್ತು ಗಾಡಿ, ಸೌಂಡ್ ಇಲ್ಲದೆ ಅಂತ. ಹೌದು, ಈ ಗಾಡಿಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ ಸೈಲೆಂಟ್ ಸ್ಟಾರ್ಟ್ ಅಂತಾನೆ. ಸ್ಟಾರ್ಟೇ ಸೈಲೆಂಟ್ ಆಗತ್ತದ? ಹೌದು, ನೋಡಿ ಇವಾಗ ಕೀ ಆನ್ ಆಗಿದೆ ನೋಡ್ಕೊಳ್ಳಿ. ಹೌದು, ಜಸ್ಟ್ ನಾನು ಹಿಂಗೆ ಅಂತೀನಿ, ಸ್ಟಾರ್ಟ್ ಆಗೋಯ್ತಾ? ಅಷ್ಟೇ. ಅಯ್ಯೋ ನೋಡಿ ಫ್ರೆಂಡ್ಸ್, ಎಷ್ಟು ಕ್ವಿಕ್ಕಾಗಿ ಸ್ಟಾರ್ಟ್ ಆಗಿದೆ, ಟಕ್ ಅಂತ. ನೋಡಿ ಗಾಡಿ ಸ್ಟಾರ್ಟ್ ಆಗಿದೆ, ಹಿಂದೆ ತೋರಿಸಿ. ಅದು ಸೌಂಡ್, ಎಕ್ಸಾಸ್ಟ್ ಸೌಂಡ್ ಕೇಳಿ ತೋರಿಸಿ. ಎಕ್ಸಾಸ್ಟ್, ಓ ಸೌಂಡ್ ಚೆನ್ನಾಗುತ್ತೆ. ಸೌಂಡು ಚೆನ್ನಾಗಿದೆ ಸರ್, ಎಲ್ಲ ಗಾಡಿ ಚೆನ್ನಾಗಿದೆ. ನೋಡಿದ್ರಾ? ಸೈಲೆಂಟ್ ಸ್ಟಾರ್ಟ್. ನಿಮ್ಗೆ ಸ್ಟಾರ್ಟ್ ಆಗಿದ್ದು ಏನಾದರೂ ಪ್ರೂಫ್ ಸಿಕ್ತಾ? ಇಲ್ಲ. ಈ ಗಾಡಿ ಏನು ಮೇಯ್ನಾಗಿ ಸೈಲೆಂಟ್ ಸ್ಟಾರ್ಟ್ ಅಂದರೆ ಡೂ ಹಾರ್ಡ್ ವರ್ಕ್ ಇನ್ ಸೈಲೆನ್ಸ್, ಲೆಟ್ ಯರ್ ಸಕ್ಸಸ್ ಮೇಕ್ಸ್ ದ ಸೌಂಡ್ ಅನ್ನೋ ಥರ ಪ್ಲೇನ್ ಹಾಕ್ಬಿಟ್ಟಾರೆ. ಏಕ್ ಗಾಡಿ ಫೈದಾ ಜ್ಯಾದ ಅಂತ, ಅಂದರೆ ಒಂದು ಗಾಡಿ ಲಾಭ ಜಾಸ್ತಿ ಅಂತ. ಸೊ ಇನ್ನೊಂದು
ಇವಾಗ ಬ್ಯಾಗ್ ಇದ್ ಮಾಡ್ತೀರಾ, ಅವಾಗ ಇದು ಓಪನ್ ಮಾಡ್ಕೊಂತೀರಾ. ಎಲ್ಲಾ ಗಾಡಿಲಿ ಇದು ಒಂದು ಕೊಡ್ತಾರಲ್ವಾ, ಓ ಈ ಗಾಡಿಲಿ ಎರಡೆರಡು ಕೊಟ್ಟಿದ್ದಾರೆ. ಎರಡಿದ್ಯಾ? ಹ್ಮ್. ಇನ್ನೊಂದು ಎಲ್ಲಿದೆ? ನೋಡಿ. ಓಕೆ ಓಕೆ, ನೋಡಿ ಫ್ರೆಂಡ್ಸ್ ಎಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇವಾಗ ಟ್ರಿಪ್ಪಿಗೆ ತಗೊಂಡು ಹೋಗ್ತೀರಾ ಗಾಡಿನ, ಇವಾಗ ಮೊಬೈಲ್ ಚಾರ್ಜ್ ಹಾಕ್ಬೇಕು. ಏನ್ ಮಾಡ್ತೀರಾ? ಪವರ್ ಬ್ಯಾಂಕ್ ಖಾಲಿ, ಎಲ್ಲ ಖಾಲಿ. ಅಯ್ಯೋ, ಅವಾಗ ಏನ್ ಮಾಡೋದು? ಮೊಬೈಲ್ ಚಾರ್ಜಿಂಗ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಇಷ್ಟು ದೊಡ್ಡ ಬೂಟ್ ಸ್ಪೇಸ್ ನೋಡಿದ್ರಿ, ಇವಾಗ ನಿಮಗೆ ಬೂಟ್ ಸ್ಪೇಸ್ ಅಲ್ಲಿ ಕತ್ಲೆ ಆಯ್ತು, ಏನ್ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ಕತ್ಲೆ ಆದಾಗ? ಅದಕ್ಕೆ ಲೈಟ್ ಹಾಕ್ಸ್ಕೊಳ್ಳೋ ಆಪ್ಷನ್ ಕೊಟ್ಟಿದ್ದಾರೆ. ಓ, ಲೈಟ್ ಬೇರೆ ಹಾಕ್ಸ್ಕೊಂಬೋದಾ? ಅಂದ್ರೆ ಎಲ್ಲ ಜಾಲಿ ಗಾಡಿ ತಗೊಂಡ್ರೆ. ಇಷ್ಟೆಲ್ಲ ಇದೆ ಅಂದಮೇಲೆ ಇನ್ನೂ ಒಂದು ಫೀಚರ್ಸ್ ಇದ್ದೇ ಇರುತ್ತೆ. ಯಾವುದು ಅಂತ ಕೇಳ್ತೀರಾ? ಪಾರ್ಕಿಂಗ್ ಲೈಟ್ 4 ಕಡೆ. ಪಾರ್ಕಿಂಗ್ ಲೈಟ್ ಇದೆಯಾ? ಹೌದು ಸರ್, ಪಾರ್ಕಿಂಗ್ ಲೈಟ್ ಬೇರೆ. ಓ, ಎಲ್ಲ ಕಾರ್ ಥರನೇ, ಆಲ್ಮೋಸ್ಟ್ ಕಾರ್ ತಗೊಂಡಂಗೆ ಲೆಕ್ಕ ಇದು. ಹಿಂದೆ ತಗೊಂಡಿಲ್ಲ ಸರ್, ಮಾರ್ಕೆಟಲ್ಲಿ ಹುಡುಕಿ ತಗೊಂಡಿರೋ ಗಾಡಿ ಇದು. ಬಿಡಿ ಸರ್, ನೀವಂತೂ ಒಳ್ಳೆ ಲಾಭ ತಗೊಂಡಿದ್ದೀರಾ. ಇವಾಗ ಟ್ರಿಪ್ಪಲ್ಲಿ ಹೋಗ್ತೀರಾ, ಬೆನ್ನೋವು ಬರುತ್ತೆ, ಏನು ಮಾಡಬೇಕು? ಬ್ಯಾಕ್ ರೆಸ್ಟ್. ಬ್ಯಾಕ್ ರೆಸ್ಟ್ ಬೇರೆ ಇದೆ ನೋಡಿ, ಎಲ್ಲ ಸ್ಮೂತ್ ಇದೆ. ಸೀಟು ಕೂಡ ಎಲ್ಲ ಸ್ಮೂತ್ ಇದೆ. ಸೀಟ್ ನೋಡಿ, ಸೋಫಾ ಇದ್ದಂಗೆ ಇದೆ. ಮನೇಲಿ ಕೂತ್ಕೊಂಡು ಸೋಫಾದಲ್ಲಿ ಹೋಗೋ ಥರ ಐತೆ ನೋಡಿ ಫ್ರೆಂಡ್ಸ್. ಇದು ಹೊಸ ಹೆಡ್ಲೈಟ್ ನೋಡಿ, ಇದು ಫಾಲೋ ಮಿ ಲ್ಯಾಂಪ್ ಅಂತ ನೋಡಿ. ಗಾಡಿ ಆಫ್ ಐತೆ, ಹೆಡ್ಲೈಟ್ ಆನ್ ಐತೆ. ಹೌದೌದು. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದ್ರ ಸ್ಪೆಷಲ್ ಫೀಚರ್ ನಮ್ಮ ಹುಡುಗರಿಗೆ ಬೇಕಾಗಿರೋದು ಏನು? ಮೈಲೇಜ್. ಏನು ಸರ್? ಮೈಲೇಜ್. ಪೆಟ್ರೋಲ್ ಉಳಿಸೋದು ಬೇಕು ಹಾಕ್ಸೋ ದುಡ್ಡಿಗೆ. ಹೌದೌದು. ಆದರೆ ನಾವು ಕೆಲಸ ಮಾಡಬಾರ್ದು ಅಲ್ವಾ? ಅದಕ್ಕೆ ನೋಡಿ, ನಮ್ಮ ಕಂಪ್ನಿಯವರೇ ಆಟೋ ಸ್ಟಾಪ್ ಕೊಟ್ಟಿದ್ದಾರೆ. ಹಂಗಂದ್ರೆ ಇದು ಟ್ರಾಫಿಕಲ್ಲಿ ಹೋದಾಗೆಲ್ಲ ಅದಷ್ಟೇ ಆಫ್ ಆಗ್ತದೆ. ಸಿಗ್ನಲಲ್ಲಿ ನಿಲ್ಸಿದ್ರಿ ಆಫ್ ತೋರಿಸ್ತೀನಿ ನೋಡಿ. ಇವಾಗ ಬೆಳಗ್ಗೆ ಹೊತ್ತು ಗಾಡಿನ ನಿಲ್ಸಿರ್ತೀರ, ಏನೋ ತಣ್ಣಗಾಗಿರುತ್ತೆ ಗಾಡಿ, ಬಿಸಿ ಆಗಬೇಕು. ಬಿಸಿ ಆದ ಕೂಡಲೇ ಅದಾಗದೇ ಆಫ್ ಆಗುತ್ತೆ, ನೀವು ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಎಕ್ಸಾಂಪಲು, ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ, ಓಕೆನಾ? ಇವಾಗ ನೋಡಿ ಆಟೋ ಸಿಂಬಲ್ ಆನ್ ಆಗಿದೆ, ಆಟೋ ಸ್ಟಾಪು ಬ್ಲಿಂಕ್ ಆಗ್ತಾ ಇದೆ. ಈ ಕಡೆ ನೋಟ್ಸು, ಈ ಕಡೆ ಸೆಕೆಂಡ್ಸ್ ಕೌಂಟ್ ಆಗ್ತಾ ಇದೆ. ಗಾಡಿ ಅದಷ್ಟೇ ಆಫ್ ಆಗಿದೆ. ಗಾಡಿ ಆಫ್ ಆಯ್ತು. ತಿರ್ಗಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೋಡಿ, ಇದು ಬ್ರೇಕ್ ಹಿಡ್ಕೊಂಡು ಎಕ್ಸಲೇಟರ್ ಕೊಡ್ತೀನಿ ನೋಡಿ. ತಿರುಗಿ ಸ್ಟಾರ್ಟ್ ಆಗಿದೆ. ತಿರ್ಗಾ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಗಾಡಿ ಚೆನ್ನಾಗಿದೆ. ಬಂದು ಪ್ಲಾಸ್ಟಿಕ್. ಒಂದು ವೇಳೆ ಪ್ಲಾಸ್ಟಿಕ್ ಮುರಿದೋದ್ರೆ ಏನು ಮಾಡ್ತೀರಾ? ಜೊತೆ ಎಸಿತೀರ ಅಷ್ಟೇ ತೊಟ್ಟಿಗೆ. ಹೌದು. ಆದರೆ ಇದು ಮೆಟಲ್, ಮುರಿದೋಗ್ಲಿ ತಗೊಂತಾನೆ. ಹೌದೌದು, ಕರೆಕ್ಟ್. ಮೆಟಲ್ ಇದೇನೇ ಆದರೂ ಸ್ಕ್ರ್ಯಾಪ್ನವನಾದರೂ ತಗೊಂತಾನೆ. ಹೌದೌದು. ಇಲ್ಲ ನಿಮಗೆ ಪ್ಲಾಸ್ಟಿಕ್ ಆದರೆ ಒಡೆದಾದ್ರೆ ಮುರಿದೋಯ್ತು, ಆದರೆ ಇದು ರಿಪೇರಿನೂ ಮಾಡ್ತಾರೆ ಇಂಡಿಯಾದಲ್ಲಿ. ಓಕೆ. ಬೆಂಡ್ ತೆಗ್ಸೋರು, ಡೆಂಟ್ ಇದು ಮಾಡೋರೆಲ್ಲ ಇದನ್ನ ರೆಡಿ ಮಾಡ್ಬೋದು. ಮೆಟಲ್ ಇದೆ, ಎಲ್ಲ ಲಾಭ ಇರೋದು. ಫೈಬರ್ ಪ್ಲಾಸ್ಟಿಕ್ಸ್ ಬಂದು ಈ ಕಡೆ ಇರುತ್ತೆ, ಈ ಕಡೆ ಇರುತ್ತೆ, ಎರಡೇ ಕಡೆ. ಇದು ಕೂಡ ಮೆಟಲ್. ಈ ತರ ಇದೆ ಸರ್ ನಮ್ಮ ಗಾಡಿ. ಜುಪಿಟರ್ ಬಾಡಿ ಇದೆ, ಮೆಟಲ್. ಇದ್ರ ಫೀಚರ್ಸ್ ನೋಡಿ, ನಮ್ಮ ಕಾರ್ತಿಕ್ ಆದ ಮೆಂಟಲ್. ಹೆಂಗಿದೆ ಸರ್? ಚೆನ್ನಾಗಿದೆ. ವಾಟರ್ ಪ್ರೂಫ್. ಸರ್ ಚೆನ್ನಾಗಿದೆ. ಸರಿ ಸರ್, ಒಂದು ರೌಂಡ್ ಹೋಗಿ ನೋಡ್ಕೊಂಬತ್ತೀನಿ. ಸ್ಟಾರ್ಟ್ ಆಗಿದೆಯಾ? ಸೈಲೆಂಟಾಗಿ ಸ್ಟಾರ್ಟ್ ಆಗೋದು ಗೊತ್ತಾಗಲ್ಲ ಸರ್, ನಿಮ್ಗೆ ಇನ್ನೂ ಅಭ್ಯಾಸ ಆಗಬೇಕು. ಪಿಕಪ್ ಚೆಕ್ ಮಾಡಿ ಸರ್. ಅಲ್ಟಿಮೇಟ್ ಆಗಿದೆ. ಪವರ್ ಪಿಕಪ್ ಎಲ್ಲ ತುಂಬ ಅಲ್ಟಿಮೇಟ್ ಚೆನ್ನಾಗಿದೆ. ಈಗ ನಮ್ಮ ವ್ಯೂವರ್ಸ್ಗೆ ಏನಂತೀರಾ ತಗೊಳ್ಳೋದ್ರ ಬಗ್ಗೆ?
ತಗೋಣ ಹಿಂದೆ ನೀವು ಟಿ ವಿ ಎಸ್ ತಗೊಳ್ಳಿ. ನಾನು ಬುಕ್ ಮಾಡೋಕೆ ಹೋಗ್ತಾ ಇದ್ದೀನಿ ಒಂದು ಜುಪಿಟರು. ಓಕೆ, ನಾನು ಇವಾಗ ಜುಪಿಟರ್ ಬುಕ್ ಮಾಡೋಣ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆ ಗಾಡಿ, ನಾನು ತಗೊತೀನಿ ಇದು. ಹೌದಾ? ಸರಿ ನೋಡಿ, ಇದೇ ಥರ ಚೆನ್ನಾಗಿದ್ರೆ ಕಂಟೆಂಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾನು ಈ ವಿಡಿಯೋನ ಅವ್ರ ಪೇರೆಂಟ್ಸಿಗೆ ತೋರಿಸಿ ಇಷ್ಟರಲ್ಲೇ ನಿಮಗೊಂದು ಸ್ವೀಟ್ ಆದ ಸರ್ಪ್ರೈಸ್ ಕೊಡಿಸ್ತೀನಿ. ಅವರು ಗಾಡಿ ತಗೋಬೇಕಂತ ಕಾಯ್ತಿದ್ರು. ಹೌದು, ಇವಾಗ ಇದೇ ಯೂಟ್ಯೂಬ್ ಮೂಲಕ, ಇದೇ ನಾನೇನು ಮಾಡ್ತಾಯಿದ್ದೀನೋ ಅದೇ ಥಿಂಗ್ಸ್ ಮೂಲಕ ಇವ್ರ ಮನೆಗೂ ತಲುಪಿಸಿ ನಾವು ಪುಣ್ಯ ಕಟ್ಕೊಂಡು ಇದೇ ಥರದೊಂದು ಗಾಡಿ ತಗ್ಸೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಅವ್ನ ಮನೆಗೆ ಹೋಗಿ ಮಾತಾಡ್ತಾನೆ, ನೋಡೋಣ. ನೋಡಿ ಸರ್, ನಿಮ್ಮ ಮನೇಲಿ ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ಇದ್ರ ಗಾಡಿ ಖಂಡಿತ ತಗೊಂಡು ರೆಕಮೆಂಡ್ ಮಾಡ್ತೀನಿ. ಸ್ಕೂಟಿಯಲ್ಲಿ ತಗೊಳ್ಳೋಣ ಅಂತ ಇರ್ತೀನಿ, ನೋಡಬೇಕು ಏನಂತಾರೆ ಮನೇಲಿ. ತಗೊಂಡ್ಮೇಲೆ ನಮಗೆ ವಿಡಿಯೋ ಕೊಡ್ಬೇಕು ನೀವು. ಓಕೆ ಸರ್, ಕೊಡ್ತೀನಿ. ಗ್ಯಾರಂಟಿನಾ? ಹಾಂ ಓಕೆ ಓಕೆ. ಇವತ್ತಿನ ಈ ಟಾಪಿಕ್ ಬಂದು ಜುಪಿಟರ್ 125 ಮುಕ್ತಾಯಗೊಳ್ಳುತ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.